ದೇವಸ್ಥಾನ ನೋಡೋದಕ್ಕೆ ಚಿಕ್ಕದಾಗೇ ಇರ್ಬೋದು, ಆದರೆ ತಾಯಿ ಮಹಿಮೆ ಇದೆಯಲ್ಲ ತುಂಬಾ ಅಪಾರವಾದದ್ದು. ಒಂದೇ ಒಂದು ಈರುಳ್ಳಿ, ಒಂದು 2 ಟೊಮೊಟೊ ಇದ್ದರೆ ಸಾಕು, ಒಂದು ಸೂಪರ್ ಸಾಂಬಾರು ಮಾಡ್ಬೋದು. ಶ್ರೀ ಕಾಳಮ್ಮ ದೇವಿಗೆ ವಿಶೇಷವಾದ ಪೂಜೆ ಸಲ್ಲಿಕೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಕೂಡ ಬೇಗ ಕಂಪ್ಲೀಟ್ ಮಾಡ್ಕೊಳ್ತಿದ್ವಿ. ಯಾಕಂದರೆ ಇವತ್ತು ನಮ್ಮ ಊರಲ್ಲಿ ಇರುವಂತಹ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಯಾರೆಲ್ಲ ನನ್ನ ಲಾಗ್ಸ್ನ ಕಂಟಿನ್ಯೂಸ್ ಆಗಿ ನೋಡ್ತಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ನಾವು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ದೇವಸ್ಥಾನಗಳಿಗೂ ಅಕ್ಕಿನ ಕೊಟ್ಟು ಪೂಜೆಯನ್ನು ಮಾಡಿಸ್ತೀವಿ. ಸೊ ಅವತ್ತಿನ ದಿನ ಈ ದೇವಸ್ಥಾನಕ್ಕೂ ಕೂಡ ನಾವು ಬಂದಿದ್ವಿ, ಆದರೆ ಅವತ್ತು ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ನಿಮ್ಮ ಯಾರ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ. ಇವತ್ತು ನಮ್ಮ ಊರಿನವರೇ ಪ್ರತಿ ವರ್ಷವೂ ಕೂಡ ತಾಯಿ ಕೆಂಪಮ್ಮ ದೇವಿಗೆ ವಿಶೇಷವಾಗಿ ಪೂಜೆನ ಮಾಡಿಸ್ತಾರೆ. ಶ್ರೀ ತಾಯಿ ಕೆಂಪಮ್ಮ ತಾಯಿಯನ್ನು ಕೂಡ ದರ್ಶನ ಮಾಡಿಕೊಂಡು ತಾಯಿಯ ಆಶೀರ್ವಾದನೂ ಕೂಡ ಪಡ್ಕೊಳ್ಳೋಣ ಅಂತ ಹೇಳಿ ತಾಯಿ ಕೆಂಪಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಮಾತ್ರ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿರ್ಬೋದು, ಆದರೆ ತಾಯಿ ಮಹಿಮೆ ತುಂಬಾ ಅಪಾರವಾದದ್ದು. ನಮ್ಮ ಅಜ್ಜಿ ಊರಿನವರಾಗಿರ್ಬೋದು ಮತ್ತು ನಮ್ಮ ಅಜ್ಜಿ ಮನೆಯವರಾಗಿರ್ಬೋದು ತುಂಬ ವರ್ಷಗಳಿಂದನೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡ್ತಾರಲ್ಲ ಗುಡ್ಡಪ್ಪ, ಅವ್ರ ಮೇಲೆ ತಾಯಿ ಕೆಂಪಮ್ಮ ತಾಯಿ ಬರ್ತಾರೆ. ಸೊ ಹಂಗಾಗಿ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಪ್ರಶ್ನೆ ಇದ್ದರೆ, ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಗೊಂದಲ ಇದ್ದರೆ ಆ ಒಂದು ಪ್ರಶ್ನೆಯನ್ನು ದೇವಿ ಮುಂದೆ ಇಟ್ಟು ದೇವಿಯಿಂದ ಪರಿಹಾರನ ಪಡ್ಕೊಂಡು ಮನಸ್ಸಿಗೆ ಒಂದು ನೆಮ್ಮದಿನೂ ಕೂಡ ಪಡ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಊರಿನ ಅಕ್ಕಪಕ್ಕದವರು ಕೂಡ ಈ ದೇವಸ್ಥಾನಕ್ಕೆ ಬಂದು ಒಂದ್ಸಲ ಏನಾದರೂ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ದೇವಿಯ ಮಹಿಮೆ ಎಂಥದ್ದು ಅಂತ. ನಾವು ಕೂಡ ಶ್ರೀ ಕೆಂಪಮ್ಮ ತಾಯಿಯನ್ನು ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಪ್ರಸಾದನೂ ಕೂಡ ಕೊಡ್ತಾಯಿದ್ರು. ಹಾಗಾಗಿ ಅಲ್ಲೇ ಕೂಡ ಪ್ರಸಾದನ ತಿಂದ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಮನೆಗೆ ಬರ್ತಾಗಿದ್ದಂಗೆ ಕೆಲಸಗಳು, ಸ್ವಲ್ಪ ಪೊರ್ಕೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಗರಿಗಳನ್ನೆಲ್ಲ ತೊಗೊಂಡು ಬಂದು ಮಟ್ಟೆ ಕಡ್ಡಿಗಳನ್ನೆಲ್ಲ ಸೀಳ್ಕೊಂಡು ಕಡ್ಡಿನೆಲ್ಲ ಹೊಡೆದು ಪೊರ್ಕೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ವಿ. ಮನೇಲಿ ಯಾವುದೇ ತರಕಾರಿ ಇಲ್ಲದಿದ್ರೂ ಪರವಾಗಿಲ್ಲ, ಬರೀ ಒಂದು ಈರುಳ್ಳಿ, ಜಸ್ಟ್ 2 ಟೊಮೊಟೊ ಇದ್ದರೆ ಒಂದು ಬೆಸ್ಟ್ ಸಾಂಬಾರು ರೆಸಿಪಿ ಮಾಡ್ಬೋದು. ಈ ರೆಸಿಪಿನ ನಮ್ಮ ಹಳ್ಳಿ ಕಡೆ ತುಂಬ ಜಾಸ್ತಿ ಮಾಡ್ತಿರ್ತೀವಿ. ಬನ್ನಿ ಹಾಗಿದ್ರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ಒಂದು ರೆಸಿಪಿನ ಮಾಡೋದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆದಂಥ ಒಂದು ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ, ಜೊತೆಗೆ 2 ಟೊಮೊಟೊನ ಹಣ್ಣಾಗಿರುವಂಥದ್ದನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆಯೆಲ್ಲನೂ ತೆಗೆದು ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಟೊಮೊಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ರೆಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ನಂತರ ಒಂದು ಮೆಣಸಿನ್ಕಾಯಿನ ಕೈಯಲ್ಲೇ ಮುರಿದು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿರೋಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಟ್ ಮಾಡಿರುವಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಕಲರು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿದಷ್ಟು ರುಚಿ ಚೆನ್ನಾಗಿ ಕೊಡುತ್ತೆ, ಅದಕ್ಕೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಹಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ಸ್ವಲ್ಪ ಇವಾಗಲೇ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಉಪ್ಪನ್ನ ಹಾಕೋದ್ರಿಂದ ಬೇಗ ಟೊಮೊಟೊ ಕೂಡ ಸಾಫ್ಟ್ ಆಗುತ್ತೆ ಅಂತ ಹೇಳಿ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಸ್ವಲ್ಪ ಸೌಟಲ್ಲನ್ನೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಕೂಡ ಸ್ವಲ್ಪ ಬೆಂದಿರುತ್ತೆ, ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ.
ನಂತರ ಸ್ವಲ್ಪ ಹುಣಸೆಹಣ್ಣು ರಸನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದು 2 ಸೌಟಷ್ಟು ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸಾಂಬಾರು ಪೌಡರ್ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು, ಅಂದರೆ ಹುಡಿ ಆಗಿರ್ಬೋದು, ಸ್ವಲ್ಪ ಹುಳಿ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹೇಳಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೌಟಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಒಂದು ಕನ್ಸಿಸ್ಟೆನ್ಸಿಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಒಂದು ಸಾಂಬಾರನ್ನ ಹೆಸರು ಬಂದು ನೀರು ಸಾಂಬಾರು ಅಂತ ಕರಿತೀವಿ, ಅಥವಾ ಆಡು ಭಾಷೆಯಲ್ಲಿ ನಮ್ಮ ಹಳ್ಳಿ ಕಡೆ ನೀರು ಹೆಸರು ಅಂತ ಕರಿತೀವಿ. ನಿಮ್ಮೂರಲ್ಲಿ ಅಥವಾ ನಿಮ್ಮ ಕಡೆ ಈ ಸಾಂಬಾರಿಗೆ ನೀವು ಏನಂತ ಹೆಸರಿಟ್ಕೊಂಡಿದ್ದೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ತಿಳ್ಕೊಳ್ಳೋಣ ಏನೇನೆಲ್ಲ ಹೆಸರಿಟ್ಟಿದ್ದೀರಾ ಅಂತ ಹೇಳಿ. ಮನೆಗೆ ಸಡನ್ನಾಗಿ ನೆಂಟರು ಬಂದಾಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ತುಂಬಾ ಬೇಗ ಅಡುಗೆ ಮಾಡೋದಕ್ಕಾಗಲ್ಲ ಅಂದರೆ ಜಸ್ಟ್ ಈ ಒಂದು ಸಾಂಬಾರನ್ನ ಮಾಡಿ ನಂಚ್ಕೊಳ್ಳೋಕ್ಕೆ ಹಪ್ಪಳ ಮತ್ತು ಉಪ್ಪಿನಕಾಯಿನ ಹಾಕ್ಕೊಟ್ಬಿಟ್ರು ಕೂಡ ತುಂಬಾ ಒಳ್ಳೆ ಅಡುಗೆ ರೆಡಿಯಾಗೋಗುತ್ತೆ. ಈ ಸಾಂಬಾರನ್ನ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿಂತಿದ್ರೆ ವಾವ್, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಏನಿದು ಕತ್ಲೆ ಟೈಮಲ್ಲೂ ಇಷ್ಟೊಂದು ಈಗ ಜನಗಳೆಲ್ಲ ಕಾಣಿಸ್ತಾ ಇದ್ದಾರಲ್ಲ ಅಂದೇಳಿ ಯೋಚನೆ ಮಾಡ್ತಿದ್ದೀರಾ? ಹೌದು, ಇದು ನಮ್ಮೂರ ಹತ್ರ ಇರೋ ಸೊಗಲ ಪ್ಲೇಸಲ್ಲಿ ಇಷ್ಟು ದಿನ ಅಂದರೆ ಏನು ದೇವಸ್ಥಾನ ಓಪನ್ ಆದ 48 ದಿವಸಗಳ ಕಾಲನೂ ಕೂಡ ಅಲ್ಲಿ ಪೂಜೆ ನಡೆಯುತ್ತಿರೋದ್ರಿಂದ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂದರೆ, ಒಳ್ಳೆ ಜಾತ್ರೆಯಲ್ಲಿ ಜನ ಸೇರ್ತಾರಲ್ಲ ಆ ಥರ ಜನ ಸೇರಿದ್ದಾರೆ. ಈ ಥರ ಜನ ಸೇರ್ತಿರೋದು ಒಂದು ದಿವಸ ಅಲ್ಲ, ಏನು ಪೂಜೆ ಆಗ್ತಿದೆ 48 ದಿವಸಗಳ ಕಾಲವೂ ಕೂಡ ಪ್ರತಿದಿನವೂ ಇದೇ ಥರ ಜಾತ್ರೆಯಲ್ಲಿ ಜನ ಸೇರೋ ಥರನೇ ಎವ್ರಿ ಡೇ ನೈಟ್ ಟೈಮು ಈ ಥರ ಜನ ಸೇರ್ತಾಯಿದ್ರು. ನಾನೇ ಎಷ್ಟೋ ಜನದ ಬಾಯಿಗಳಲ್ಲಿ ಕೇಳಿದ್ದೀನಿ, ಇಷ್ಟೊಂದು ಗ್ರ್ಯಾಂಡಾಗಿ ಪೂಜೆ ಆಗಿರ್ಬೋದು ಅಥವಾ ಇಷ್ಟೊಂದು ಗ್ರ್ಯಾಂಡಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಆಗಿರ್ಬೋದು ನಮ್ಮ ಸುತ್ತಮುತ್ತಲಿನ ಈ ಚನ್ನಪಟ್ಟಣದ ಪ್ಲೇಸಲ್ಲಿ ಸೋಗಲ ಎಂಬ ಗ್ರಾಮದಲ್ಲೇ ನಡೀತಾ ಇರೋದು. ಅದ್ರ ಜೊತೆಗೆ ಈ ಒಂದು ಜನಸಂದಣಿಯನ್ನು ನೋಡೋದಕ್ಕೇ ಒಂದು ಖುಷಿ ಆಗುತ್ತೆ. ಈ ಜನ ನೋಡೋದಕ್ಕೇ ನಾವು ಇಲ್ಲಿಗೆ ಬರಬೇಕು ಅಂತ ಹೇಳೋ ಮಾತುಗಳನ್ನು ಕೂಡ ನಾನು ಕೇಳಿದ್ದೀನಿ. ನನಗೆ ಸಿಕ್ಕಂತಹ ಶ್ರೀ ತಾಯಿ ಕಾಳಮ್ಮ ದೇವಿಯವರ 48 ದಿವಸಗಳ ಕಾಲನೂ ಏನು ವಿಶೇಷವಾದ ಅಲಂಕಾರನ ಮಾಡಿದ್ರಲ್ಲ ತಾಯಿಗೆ, ಅದರಲ್ಲಿ ನನಗೆ ಎಷ್ಟು ಫೋಟೋಸ್ಗಳು ಸಿಕ್ಕಿತ್ತು ಆ ಎಲ್ಲ ಫೋಟೋಸ್ಗಳನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಶ್ರೀ ತಾಯಿ ಕಾಳಮ್ಮ ದೇವಿಯ ದರ್ಶನ ಆಗಿರ್ಬೋದು, ಜೊತೆಗೆ ತಾಯಿಯ ಉತ್ಸವ ಮೂರ್ತಿಯನ್ನು ಕೂಡ ಕಣ್ ತುಂಬಿಕೊಂಡ್ವಿ. ತುಂಬಾ ಅದ್ಭುತವಾಗಿತ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಸಿಗುವ ಮತ್ತೆ. ಬಾಯ್ ಬಾಯ್.